ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿನ ಏನ್ ರೀಜನಲ್ ಪಾರ್ಟಿ? ಯಾಕಿದು ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಗ್ಯಾರಂಟಿ. ನಿನ್ನೆ ಇಲ್ಲಿ ದಿಲ್ಲಿ ಎಲೆಕ್ಷನ್ ಪ್ರಯುಕ್ತ ಒಂದು ಗ್ಯಾರಂಟಿ ಪ್ಯಾರಿ ದೀದಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಅದು ಎಷ್ಟು? 2500 ಪ್ರತಿ ತಿಂಗಳ. ಮತ್ತ ನಮ್ಮ ಕರ್ನಾಟಕ ಜನ ಆಲ್ರೆಡಿ 135 ಸೀಟು ಕೊಟ್ಟು ಅಧಿಕಾರ ಅನುಭವಿಸ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ. ಮತ್ತೆ ನಮಗೆ ಯಾಕೆ 2000? ನಮ್ಮ ಜನ ಪ್ಯಾರಿ ಅಲ್ವಾ? ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಿ ಬರುತ್ತೆ ಅಲ್ಲಿ ಒಂಥರ, ಎಲ್ಲಿ ಬರೋದೇ ಇಲ್ಲ. ಇಲ್ಲಿ ದಿಲ್ಲಿಯಲ್ಲಿ ಎಷ್ಟು ಸೀಟ್ ಇದೆ ಕಾಂಗ್ರೆಸ್? ನೋ ಸೀಟ್, 0. ಇಂಥದ್ರಲ್ಲಿ ಇವರು ಇಲ್ಲಿ 2500 ಅಂದ್ರೆ ಆಮಿಷ ಹೂಡೋದಕ್ಕೂ ರಾಜಕೀಯ. ಗೊತ್ತಾಯ್ತಾ? ಅರೆ ನಿಯತ್ತಾಗಿ ಜನ ನಿಮಗೆ ಸರ್ಕಾರ ಕೊಟ್ಟಿದಾರ, ಕೊಡ್ರಿ. ಇವತ್ತು ಸಾಯಂಕಾಲವರೆಗೆ ನಮ್ಮ ಕರ್ನಾಟಕ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆಲ್ಲ 2500 ಅನೌನ್ಸ್ ಮಾಡಿ ನಾವು ಮೆಚ್ಚುಗೆ ವ್ಯಕ್ತ ಮಾಡ್ತೇವೆ. ಒಂದು. ಆಮೇಲೆ ಇದು ನಾ ಮೊದಲೇ ಯಾಕೆ ಹೇಳಿದೆ ಅಂತಂದ್ರೆ, ಈಗ ಪಾರ್ಟಿದು ಏನಾಗಿದೆ, ಈಗ ತೆಲಂಗಾಣ ನಮ್ಮ ಪಕ್ಕದಲ್ಲಿ, ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿ ಇದ್ರೆ ತೆಲಂಗಾಣದಲ್ಲಿ 6 ಗ್ಯಾರಂಟಿ. ಅಲ್ಲಿ ರೈತರದ ಸಾಲ ಮನ್ನಾ ಮಾಡ್ತೀರಿ, ನಮ್ಮ ರೈತರು ಯಾಕ್ರಿ ಏನ್ ಪಾಪ ಮಾಡಿದಾರ? ಇಲ್ಲಿ ಯಾಕೆ ಸಾಲ ಮನ್ನಾ? ಇಲ್ಲಿ 5, ಅಲ್ಲಿ 6. ಹಿಂಗಾಗಿ ಇವು ಕಾಂಗ್ರೆಸ್ ಸ್ವೇಚ್ಛಾಚಾರ. ಗುಜರಾತ್ನಲ್ಲಿ 7 ಗ್ಯಾರಂಟಿಯಲ್ಲಿ ಅಲ್ಲಿ ಬರೋದೇ ಇಲ್ಲ. ಅಂದ್ರೆ ಈ ಕಾಂಗ್ರೆಸ್ ಆ ರಾಜ್ಯಗಳಲ್ಲಿ ತಮಗ್ ಬೇಕಾದಂಗೆ ಇವರು ವರ್ತನೆ ನಡೀತಾ ಇದೆ. ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ತಾರ, ನಮ್ಮ ಮ್ಯಾನಿಫೆಸ್ಟೋದು ಇಡೀ ದೇಶದಲ್ಲಿ ನಾವು ಜಾತಿ ಗಣಗಣತಿ ಮಾಡ್ತೀವಿ. ಹೌದು, ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ನಮ್ಮ ಕಾಂತರಾಜ್ ವರದಿ ಕೊಟ್ಟೆ ನಿಮ್ ಕೈಯಲ್ಲಿ ಮುಚ್ಚಿ ಇಟ್ಕೊಂತ ಕುಂತಿದ್ದೀರಾ. ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ತಯಾರಿಲ್ಲ. ಇನ್ನು ಹಿಂದೂಸ್ತಾನ್ ಏನ್ರಿ ಮಾಡ್ತೀರಿ ನೀವು? ಹಾಗಾಗಿ ವಿನಯನಿಂದ ನಮ್ಮ ಕರ್ನಾಟಕ ಎಲ್ಲ ನಮ್ಮ ತಾಯಂದಿರು, ಅಕ್ಕ ತಂಗಿಯರ ಕಡೆಯಿಂದ ನಾನು ಕಾಂಗ್ರೆಸ್ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ, ಇವತ್ತಿಲ್ಲ ನಾಳೆಗೆ 2500 ಮಾಡಿ. ಇಲ್ಲ ಅಂದ್ರೆ ನಮ್ಮವರು ಇದಕ್ಕೇನದಲ್ಲ ತಕ್ಕ ಉತ್ತರ ಯಾವಾಗ ಕೊಡಬೇಕು ಅವಾಗ ಕೊಡ್ತಾರ ಅಂತ ಹೇಳಕ್ ಬಯಸ್ತೀನಿ. ಬಂದಾಗ ನಾವು ಇದು ಏನು ಇದ್ರ 4 ಪಟ್ಟು ಮಾಡ್ತೇವೆ. ಸರ್, ಈಗ ಜೆಡಿಎಸ್ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅದು ನೀವೇ ಚರ್ಚೆ ಮಾಡ್ತಾ ಇದ್ರಿ. ನಂಬಲ್ಲಿ ನೋಡಿ ಗೊತ್ತಾಯ್ತು, ನಿಮ್ಮ ಮೀಡಿಯಾದಲ್ಲೇ ಚರ್ಚೆ ನಡೀತಾ ಇದೆ. ನಮ್ಮ ಪಾರ್ಟಿಯಲ್ಲಿ, ನಮ್ಮ ಪಾರ್ಟಿ ವೇದಿಕೆಯಲ್ಲಿ ಎಲ್ಲಿ ಚರ್ಚೆ ಆಗಿಲ್ಲ. ಮತ್ ಅಂತವು ಪ್ರಸ್ತಾವನೆನೂ ನಂಬಲ್ಲಿ ಮೋಸ್ಟ್ ಅಲ್ಲಿ ಇಲ್ಲ. ನಿಮ್ಮ ಹೆಸರು ಕೂಡ ಓಡಾಡ್ತಿದೆ. ಅದಕ್ಕೆ ನನಗೆ ಹಿಡ್ಕೊಂಡು ಹೇಳ್ತಾ ಇದೀನಲ್ಲ, ಯಾವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಆಗಬೇಕು ಅನ್ನೋದೇ ಬಹಳ ಚರ್ಚೆ ನೋಡಿ, ಗ್ಯಾರಂಟಿ ಪ್ಯಾರಿ ದೀದಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಅದು ಎಷ್ಟು? 2500 ಪ್ರತಿ ತಿಂಗಳ. ಮತ್ತ ನಮ್ಮ ಕರ್ನಾಟಕ ಜನ ಆಲ್ರೆಡಿ 135 ಸೀಟು ಕೊಟ್ಟು ಅಧಿಕಾರ ಅನುಭವಿಸ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ. ಮತ್ತೆ ನಮಗೆ ಯಾಕೆ 2000? ನಮ್ಮ ಜನ ಪ್ಯಾರಿ ಅಲ್ವಾ? ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಿ ಬರುತ್ತೆ ಅಲ್ಲಿ ಒಂಥರ, ಎಲ್ಲಿ ಬರೋದೇ ಇಲ್ಲ. ಇಲ್ಲಿ ದಿಲ್ಲಿಯಲ್ಲಿ ಎಷ್ಟು ಸೀಟ್ ಇದೆ ಕಾಂಗ್ರೆಸ್? ನೋ ಸೀಟ್, 0. ಇಂಥದ್ರಲ್ಲಿ ಇವರು ಇಲ್ಲಿ 2500 ಅಂದ್ರೆ ಆಮಿಷ ಹೂಡೋದಕ್ಕೂ ರಾಜಕೀಯ. ಗೊತ್ತಾಯ್ತಾ? ಅರೆ ನಿಯತ್ತಾಗಿ ಜನ ನಿಮಗೆ ಸರ್ಕಾರ ಕೊಟ್ಟಿದಾರ, ಕೊಡ್ರಿ. ಇವತ್ತು ಸಾಯಂಕಾಲವರೆಗೆ ನಮ್ಮ ಕರ್ನಾಟಕ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆಲ್ಲ 2500 ಅನೌನ್ಸ್ ಮಾಡಿ ನಾವು ಮೆಚ್ಚುಗೆ ವ್ಯಕ್ತ ಮಾಡ್ತೇವೆ. ಒಂದು. ಆಮೇಲೆ ಇದು ನಾ ಮೊದಲೇ ಯಾಕೆ ಹೇಳಿದೆ ಅಂತಂದ್ರೆ, ಈಗ ಪಾರ್ಟಿದು ಏನಾಗಿದೆ, ಈಗ ತೆಲಂಗಾಣ ನಮ್ಮ ಪಕ್ಕದಲ್ಲಿ, ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿ ಇದ್ರೆ ತೆಲಂಗಾಣದಲ್ಲಿ 6 ಗ್ಯಾರಂಟಿ. ಅಲ್ಲಿ ರೈತರದ ಸಾಲ ಮನ್ನಾ ಮಾಡ್ತೀರಿ, ನಮ್ಮ ರೈತರು ಯಾಕ್ರಿ ಏನ್ ಪಾಪ ಮಾಡಿದಾರ? ಇಲ್ಲಿ ಯಾಕೆ ಸಾಲ ಮನ್ನಾ? ಇಲ್ಲಿ 5, ಅಲ್ಲಿ 6. ಹಿಂಗಾಗಿ
ಇವು ಕಾಂಗ್ರೆಸ್ ಸ್ವೇಚ್ಛಾಚಾರ ಗುಜರಾತ್ನಲ್ಲಿ 7 ಗ್ಯಾರಂಟಿಯಲ್ಲಿ ಅಲ್ಲಿ ಬರೋದೇ ಇಲ್ಲ. ಅಂದ್ರೆ ಈ ಕಾಂಗ್ರೆಸ್ ಆ ರಾಜ್ಯಗಳಲ್ಲಿ ತಮಗ್ ಬೇಕಾದಂಗೆ ಇವರು ವರ್ತನೆ ನಡೀತಾ ಇದೆ. ಆಮೇಲೆ ರಾಹುಲ್ ಗಾಂಧಿಯವರು ಹೇಳ್ತಾರ ನಮ್ಮ ಮ್ಯಾನಿಫೆಸ್ಟೋದು ಇಡೀ ದೇಶದಲ್ಲಿ ನಾವು ಜಾತಿ ಗಣಗಣತಿ ಮಾಡ್ತೀವಿ. ಹೌದು, ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ನಮ್ಮ ಕಾಂತರಾಜ್ ವರದಿ ಕೊಟ್ಟೆ ನಿಮ್ ಕೈಯಲ್ಲಿ ಮುಚ್ಚಿ ಇಟ್ಕೊಂತ ಕುಂತಿದ್ದೀರಾ. ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ತಯಾರಿಲ್ಲ. ಇನ್ನು ಹಿಂದೂಸ್ತಾನ್ ಏನ್ರಿ ಮಾಡ್ತೀರಿ ನೀವು? ಹಾಗಾಗಿ ವಿನಯನಿಂದ ನಮ್ಮ ಕರ್ನಾಟಕ ಎಲ್ಲ ನಮ್ಮ ತಾಯಂದಿರು ಅಕ್ಕ ತಂಗಿಯರ ಕಡೆಯಿಂದ ನಾನು ಕಾಂಗ್ರೆಸ್ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ, ಇವತ್ತಿಲ್ಲ ನಾಳೆಗೆ 2,500 ಮಾಡಿ. ಇಲ್ಲ ಅಂದ್ರೆ ನಮ್ಮವರು ಇದಕ್ಕೇನದಲ್ಲ ತಕ್ಕ ಉತ್ತರ ಯಾವಾಗ ಕೊಡಬೇಕು ಅವಾಗ ಕೊಡ್ತಾರ ಅಂತ ಹೇಳಕ್ ಬಯಸ್ತೀನಿ. ಬಂದಾಗ ನಾವು ಇದು ಏನು ಇದ್ರ 4 ಪಟ್ಟು ಮಾಡ್ತೇವೆ. ಸರ್, ಈಗ ಜೆಡಿಎಸ್ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅದು ನೀವೇ ಚರ್ಚೆ ಮಾಡ್ತಾ ಇದ್ದೀರಿ. ನಂಬಲ್ಲಿ ನೋಡಿ ಗೊತ್ತಾಯ್ತು, ನಿಮ್ಮ ಮೀಡಿಯಾದಲ್ಲೇ ಚರ್ಚೆ ನಡೀತಾ ಇದೆ. ನಮ್ಮ ಪಾರ್ಟಿಯಲ್ಲಿ, ನಮ್ಮ ಪಾರ್ಟಿ ವೇದಿಕೆಯಲ್ಲಿ ಎಲ್ಲಿ ಚರ್ಚೆ ಆಗಿಲ್ಲ. ಮತ್ ಅಂತವು ಪ್ರಸ್ತಾವನೆನೂ ನಂಬಲ್ಲಿ ಮೋಸ್ಟ್ ಅಲ್ಲಿ ಇಲ್ಲ. ನಿಮ್ಮ ಹೆಸರು ಕೂಡ ಓಡಾಡ್ತಿದೆ. ಅದಕ್ಕೆ ನನಗೆ ಹಿಡ್ಕೊಂಡು ಹೇಳ್ತಾ ಇದ್ದೀನಲ್ಲ, ಯಾವ ಪ್ರಸ್ತಾವನೆ ಇಲ್ಲ ಅಂತೇಳಿ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಆಗ್ಬೇಕು ಅನ್ನೋಂಥದ್ದೇ ಬಹಳ ಚರ್ಚೆ ನೋಡಿ ಈಗ ನೋಡಿ ನಾನು ಏನ್ ಹೇಳಿದೆ. ಈಗ ಸಾರ ಮಹೇಶ್ ಅಣ್ಣ ಇದ್ದಾರ, ನಾನಿದ್ದೀನಿ. ಇವತ್ತು ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲಿ ಅದು ಪ್ರಕ್ರಿಯೆ ಮುಗಿಯುತ್ತೆ. ಆದ್ರೂ ಇಂಥ ಯಾವೇ ಒಂದು ಚೇಂಜಸ್ದು ನಮ್ಮ ಪಾರ್ಟಿ ವೇದಿಕೆ, ಸೀನಿಯರ್ ವೇದಿಕೆ, ಕೋರ್ ಕಮಿಟಿ ಎಲ್ಲಿ ಚರ್ಚೆ ಬಂದಿಲ್ಲ. ನೋಡ್ರಿ, ನಾವಿಲ್ಲಿ ತಿಂಡಿ ತಿನ್ಕೊಂಡು ಹೊರಗೆ ಬರುವಾಗ ಇವತ್ತು ಅವರು ಉಪಮುಖ್ಯಮಂತ್ರಿಗಳು, ಹಾಗಾಗಿ ಇಲ್ಲೇ ನಿಂತು ನಿಮ್ಮ ಎದುರುಗಡೆನೆ ಅವ್ರ ಎದುರಿಗೂ ಅವರು ನಾನು ಇದೇ ಕೇಳಿದ್ದೀನಿ. ಯಾಕಣ್ಣ ನಮ್ಮವ್ರು ಏನ್ ತಪ್ಪು ಮಾಡಿದಾರ? 2,500 ನೀವು ಇಲ್ಲಿ ಕೊಟ್ಟಿರಿ, ನಮ್ಗೆ ಯಾಕೆ 2,000 ಅಂತೇಳಿ ಅವರಿಗೂ ಕೇಳಿದ್ದೀನಿ ನಾನು. ಇಷ್ಟೇ, ಬೇರೆದೇನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.